RTVKGF நியூஸ் முக்கிய செய்திகள். KGFல் முடக்கப்பட்ட ஓய்வூதியம் அதிரடி உத்தரவு. பயனாளிகளுக்கு அதிகாரியின் முக்கிய அறிவிப்பு. KGF பகுதியில் நிறுத்தி வைக்கப்பட்டிருந்த ஆயிரக்கணக்கான முதியோர் மற்றும் பயனாளிகளின் ஓய்வூதியத் தொகை மீண்டும் வழங்கப்பட உள்ளதாக தாசில்தார் காயத்ரி அதிரடியாக அறிவித்துள்ளார். சந்தேக பட்டியலில் 16,000 பேர். தணிக்கையில் சந்தேகத்திற்குரியதாக கண்டறியப்பட்ட 16,000 பயனாளிகளில் முதல் கட்டமாக 1,000 பேருக்கு ஏற்கனவே ஓய்வூதியம் விடுவிக்கப்பட்டுள்ளது. 4,947 பேருக்கு அனுமதி மறுப்பு. வருமான வரி செலுத்துபவர்கள், IT பேயிஸ், APL அட்டைதாரர்கள், HRMS மற்றும் போலி வயது வரம்பு பிரிவில் உள்ள 4,947 பயனாளிகளுக்கு அரசு விதிமுறைகளின்படி ஓய்வூதியம் வழங்க முடியாது என திட்டவட்டமாக தெரிவிக்கப்பட்டுள்ளது. 9,199 பேருக்கு உடனடி நிவாரணம். வருமான வரம்பு பிரச்சனையால் நிறுத்தி வைக்கப்பட்டிருந்த 9,199 பேருக்கு அரசு நிர்ணயித்த புதிய வருமான வரம்பான 1,20,000 ரூபாயின் கீழ் மீண்டும் ஓய்வூதியம் வழங்க அரசு ஒப்புதல் அளித்துள்ளது. கிராம நிர்வாக அலுவலர்கள் நேரடியாக வீடு தேடி வந்து வருமானச் சான்றிதழை பெற்று இன்னும் ஒரு வாரத்திற்குள் இவர்களுக்கான ஓய்வூதியத்தை மீண்டும் செயல்படுத்த நடவடிக்கை எடுக்கப்படும் என அதிகாரி உறுதிப்படுத்தியுள்ளார். வயது வரம்பு மறு ஆய்வு. வயது குறைவாக இருப்பதாக கூறி நிறுத்தி வைக்கப்பட்ட 4,115 பயனாளிகளின் ஆதார் மற்றும் வாக்காளர் அடையாள அட்டைகள் மறு சரிபார்க்கப்படும். இப்போது அவர்களுக்கு 60 வயது பூர்த்தியாகி இருந்தால் அவர்களுக்கும் உடனடியாக ஓய்வூதியம் வழங்க ஏற்பாடு செய்யப்படும். சட்டமன்ற குரலுக்கு கிடைத்த வெற்றி. கடந்த 17ஆம் தேதி சட்டமன்றத்தில் KGF சட்டமன்ற உறுப்பினர் ரூபகலா சசிதர் இந்த விவகாரத்தை வலுவாக எழுப்பியதைத் தொடர்ந்தே 18ஆம் தேதியன்று அரசு இந்த அதிரடி உத்தரவை பிறப்பித்துள்ளது என அதிகாரி உறுதிப்படுத்தியுள்ளார். இதுபோன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள். 46 ಪೆನ್ಷನರ್ಸ್ಗೂ ಡೌಟ್ಫುಲ್ ಅಂತ ನಮಗೆ ಫ್ಲಾಗ್ ಆಗಿತ್ತು. ಅಷ್ಟು ಜನ ವೆರಿಫೈ ಮಾಡಿ ಅದರಲ್ಲಿ 1,000 ಜನಕ್ಕೆ ಈಗಾಗಲೇ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ರನ್ ಮಾಡೋದಕ್ಕೆ ಅವಕಾಶ. ಇನ್ನು ಉಳಿದಿರೋ ಬೆನಿಫಿಷರೀಸಲ್ಲಿ ನಮಗೆ IT ಪೇಯಿಸು ಮತ್ತು APL ಕಾರ್ಡ್, HRMS ಮತ್ತು ಅಂಡರ್ ಏಜ್ ಅಂತ 4,947 ಜನ ಅದರಿಂದ ನಾವು ಅನುಕೂಲ ಮಾಡಿಕೊಡೋಕ್ಕಾಗಲ್ಲ ಹೊಸ ಆದೇಶದಿಂದ. ಸೊ ಉಳಿಕೆ ಏನು 9,199 ಜನ ಇದ್ದಾರೆ. ಅಷ್ಟು ಜನದ್ದು ಇನ್ಕಮ್ ಕ್ರೈಟೀರಿಯಾ ಮೇಲೇ ನಾವು ಅವ್ರಿಗೆ ಸಸ್ಪೆಂಡೆಡ್ ಸ್ಟೇಟಲ್ಲಿ ಇಟ್ಟಿದ್ವಿ ಪೆನ್ಷನ್ ಬೆನಿಫಿಟ್ಸ್ನ. ಸೊ ಅವ್ರಿಗೂ ಈಗ 1,20,000 ಅಂತ ಆದೇಶ ಆಗಿರೋದ್ರಿಂದ ಸರ್ಕಾರದಿಂದ, ಸೊ ಅಷ್ಟು ಜನದ್ದು ನಾವು ಮತ್ತೆ ರನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಸೊ ಅಷ್ಟು ಜನಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಆದಷ್ಟು ಬೇಗ ಇನ್ನು 1 ವಾರದೊಳಗೇ ಅಷ್ಟು ಸೆಪ್ರೇಟ್ ಮಾಡ್ತೀವಿ. ಮತ್ತು ಅಂಡರ್ ಏಜ್ ಅಂತ ಏನಿದೆ 4,115 ಬೆನಿಫಿಷರೀಸು, ಅವ್ರದ್ದು ಮತ್ತೆ ನಾವು ರೀವೆರಿಫೈ ಮಾಡಿ ಅದರಲ್ಲಿ ಏನಾದರೂ ಈಗ ಅವ್ರಿಗೆ ಪರಿಪೂರ್ಣವಾಗಿ 60 ವರ್ಷ ಆಗಿದ್ದಲ್ಲಿ ಅವ್ರಿಗೂ ನಾವು ಪೆನ್ಷನ್ ಬೆನಿಫಿಟ್ಸ್ನ ಅವೈಲ್ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮೇಡಮ್, ಇದು ಆಲ್ರೆಡಿ ಇಶ್ಯೂ ಕೆಲವು ದಿನದಿಂದ ನಡೀತಾ ಇದೆ KGF ಅಲ್ಲಿ ಪೆನ್ಷನ್ದು. 17th ಬಂದು ಸೆಷನಲ್ಲಿ ನಮ್ಮ KGF ಶಾಸಕರಾದ ರೂಪಕಲಾ ಅವರು ರೈಸ್ ಮಾಡಿದ್ರು. ಮೇಡಮ್, ಈ ಆದೇಶ ಅದಕ್ಕೆ ಮುಂಚೆ ಆಗಿದೆಯಾ ಇಲ್ಲ ಸೆಷನಲ್ಲಿ ರೈಸ್ ಮಾಡಿದ್ಮೇಲೆ ಆಗಿ? ಯಾಕಂದ್ರೆ ಮಿನಿಸ್ಟ್ರು ಬಂದು ಅವ್ರಿಗೆ ಪರ್ಸನಲ್ ಆಗಿ ಆಫೀಸಲ್ಲಿ ಕರೆದು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಮಾಡ್ತಾ ಇದೀವಿ, 1 or 2 days ಅಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ನಮ್ಮ ಮಾಹಿತಿ ಇದೆ. ಅದ್ರ ಬಗ್ಗೆ ಅವ್ರು ಮಾತಾಡಿದ ಮೇಲೆ ಆಯ್ತಾ ಇಲ್ಲ ಅದಕ್ಕೆ ಮುಂಚೆನೇ ಇದು ಪ್ರೋಸೆಸ್ ಆಗಿತ್ತಾ ಅಂತ ನಮ್ಗೆ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಮಾತಾಡಿದ ಮೇಲೆ ಇದು ಆದೇಶ ಆಗಿದೆ. 17ನೇ ತಾರೀಕು ಅವರು ಸದನದಲ್ಲಿ ಮಾತಾಡಿದ್ದಾರೆ. 18 ಈ ಆದೇಶ ಆಗಿದೆ. ಇದಕ್ಕೂ ಮುಂಚೆನೂ ನಾವು ಸರ್ಕಾರಕ್ಕೆ ಸುಮಾರು ಸಲ ಇದ್ರ ಬಗ್ಗೆ ಪ್ಲಾನ್ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಇನ್ಕಮ್ ಕ್ರೈಟೀರಿಯಾದಿಂದನೇ ಅದು ಪೆನ್ಷನ್ ಸವಲತ್ತು ಕಡಿತ ಆಗ್ತಾ ಇದೆ ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದು 18ನೇ ತಾರೀಕು ಈ ಆದೇಶ ನಮಗೆ ಹೊರಡಿಸಲಾಗಿದೆ. ತಮ್ಮ ಕಡೆಯಿಂದನೂ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ರ ಮೇಡಮ್? ಈ ಥರ ಇದೆ ನಾವು ಸುಮಾರು ಸಲ ಹೇಳಿದ್ದೀವಿ. ಇನ್ಕಮ್ ಕ್ರೈಟೀರಿಯಾ ಏನಾದರೂ ಸ್ವಲ್ಪ ಸಡಿಲಿಕೆ ಆಯಿತು ಅಂದರೆ ನಾವು ಎಲ್ಲ ಪೆನ್ಷನರ್ಸ್ ಇಲ್ಲಿ ಯಾರು ವಯಸ್ಸಾದವರು ಇದ್ದವರು ಬಂದು ಇಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಜನದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಅಂತ ನಾವು ಸುಮಾರು ಸಲ ಹೇಳಿದ್ವಿ. ಅದ್ರ ಮೇರೆಗೆ ಮೇಡಮ್ ಕ್ರಮ ತಗೊಂಡು ಇದನ್ನ ನಮಗೆ ಆದೇಶ. ಮೇಡಮ್, ಇವಾಗ ಪ್ಯಾನಿಕ್ ಆಗಿರೋ ಪೆನ್ಷನರ್ಸ್ದು ತಾವು ಏನು ಹೇಳ್ತೀರಾ ಮೇಡಮ್? ಈಗ 9,199 ಜನ ಅವ್ರ ಹತ್ರ ಏನು ಪ್ರಸ್ತುತ ಅವ್ರ ಹತ್ರ ಏನು ಆದಾಯ, ವಾರ್ಷಿಕ ಆದಾಯ ಸರ್ಟಿಫಿಕೇಟ್ ಇದೆ, ಪ್ರಮಾಣ ಪತ್ರ ಇದೆಯೋ ಅದನ್ನ ಜಸ್ಟ್ ನಮ್ಮ VAs ಅವ್ರ ಕಡೆಗೆ ಹೋಗ್ತಾರೆ, ಅವ್ರು ಸಲ್ಲಿಕೆ ಮಾಡಿದ್ರೆ ಸಾಕು. ಅದನ್ನ ನಾವು ತಗೊಂಡು ಅದನ್ನೇ ಅಪ್ಡೇಟ್ ಮಾಡಿ ನಾವು ಮತ್ತೆ ರನ್ ಮಾಡೋದಕ್ಕೆ ಆಟೋ ರನ್ ಪ್ರೊವಿಷನ್ ನಾವು ಎನೇಬಲ್ ಮಾಡ್ತೀವಿ. ಇವಾಗ 4,000 ಚಿಲ್ಲರೆ ಮತ್ತೆ ಸಸ್ಪಿಷನ್ಸ್ ಇದೆಯಲ್ಲ ಮೇಡಮ್, ಅದಕ್ಕೂ ವೆರಿಫಿಕೇಶನ್ ಏನು ಮಾಡ್ತೀರಾ ಮೇಡಮ್?
ಇದಕ್ಕೆ ನಾವು ಈಚ್ ಪೆನ್ಷನರ್ ಯಾರಿದ್ದಾರೆ ಇದು 4,155 ಜನನ್ನು ನಾವು ತಲುಪಿ ಅವ್ರದ್ದು ಈಗ ಪ್ರಸ್ತುತ ಅವ್ರದ್ದು ವೋಟರ್ಸ್ ID ಮತ್ತೆ ಅದರಲ್ಲಿ ಅವ್ರದ್ದು ಏಜ್ ಹೇಗಿದೆ ಅದನ್ನ ನೋಡಿಕೊಂಡು 60 ಮೇಲೆ ಆಗಿದ್ರೆ ಅವ್ರದ್ದು ನಾವು ರನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು.